ಹೇಳುವಂತ ಒಂದು ಕುಟುಂಬವಾಗಿ ನಾವು ಬಂದಿದ್ದೇವೆ. ಆದ್ರಿಂದ ಇದೊಂದು ಆಶೀರ್ವಾದವಾದ ಒಂದು ಸಮಯ. ಇವರಿಗೆ ಮಾತ್ರ ಅಲ್ಲ, ಇಲ್ಲಿ ಬಂದಿರುವ ಎಲ್ಲರಿಗೂ ಇದು ಆಶೀರ್ವಾದ ಸಮಯವಾಗಿರುತ್ತದೆ. ಬೇಗನೆ ನಾವು ಮುಗಿಸ್ಕೊಡ್ಲಿಕ್ಕೆ ದಯವಿಟ್ಟು ನೀವೆಲ್ಲರೂ ನಮ್ಮೊಂದಿಗೆ ಸಹಕಾರ ಮಾಡಬೇಕಾಗಿ ನಾನು ಕೇಳ್ಕೊಳ್ತೇನೆ. ನಾಗರಾಜ್ ಕಾಯ್ಕೊಂಡಿದ್ದಾರೆ, ನಾಗರಾಜ್ ಯಾವಾಗ ಈ ಮದುವೆ ಆಗತ್ತೆ ಅಂತ ಕಾಯ್ಕೊಂಡಿದ್ದಾರೆ. ತುಂಬಾ ವರ್ಷಗಳಿಂದ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಏನಾದರೂ ಪೆರಿಗೆಲ್ಲ ಹೊರದೆ ಇವನಿಗೆ ನಾನು ಮದುವೆ ಮಾಡ್ಕೊಳ್ಬೇಕು ಅಂತ ಒಂದೇ ಕಾಲದಲ್ಲಿ ನಿಮ್ಗೆಲ್ಲ ಒಪ್ಪಿಗೆನಾ ಇಲ್ವಾ? ಎಷ್ಟು ಧನ್ಯವಾದಗಳು. ಇವತ್ತು ನೀವೆಲ್ಲರೂ ಒಪ್ಪಿಗೆ ಕೊಟ್ಟಿದ್ದೀರಾ. ಇದಕ್ಕೆ ಯಾವುದಾದ್ರು ತಡೆ ನಿಮ್ಗೇನಾದ್ರೂ ಇದೆಯಾ? ಯಾರು ತಡೆ ಇಲ್ಲ. ಇಲ್ಲ ನಾನೇ ಅವನಿಗೆ ನಾನು ಅವ್ರು ಹಂಗ್ ಮಾಡೋದು ಹಿಂಗ್ ಮಾಡೋದು ನಾಳೆ ಬರ್ಬೋದು. ಈಗ ಕಡೆ ಅವ್ರ ಮನೆಯವರು ಅದು ಎಲ್ಲರೂ ಸಂತೋಷವಾಗಿದ್ದೀರಾ ಎಂಬುದಾಗಿ ನಾನು ಆಶಿಸ್ತಾ ಇದ್ದೇನೆ. ಕರ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನ ನಮ್ಮ ಸಭೆಯ ಪರವಾಗಿ ನಿಮ್ಮನ್ನು ನಾನು ವಂದಿಸ್ತೇನೆ. ಇವತ್ತು ವಿವಾಹ ಬಂಧದಿಂದ ಇವರಿಬ್ಬರು ಒಟ್ಟಿಗೆ ಸೇರಬೇಕೆಂಬುದು ಕ್ರಿಸ್ತನಿಂದ ನಿಶ್ಚಯಿಸಲ್ಪಟ್ಟಂತ ವಿಷಯ. ಕ್ರಿಸ್ತನು ತೀರ್ಮಾನದ ಪ್ರಕಾರವಾಗಿ ಇವತ್ತು ಇವರೆಲ್ಲರೂ ಜೊತೆಗೆ ಬಂದು ಹುಡುಗನ ಕುಟುಂಬವು ಹುಡುಗಿಯ ಕುಟುಂಬವು ಜೊತೆಗಾರಕ್ಕೆ ಬಂದು ಇವರನ್ನ ವಿವಾಹದ ಬಂಧನದಲ್ಲಿ ಜೊತೆ ಸೇರಿಸುವುದಕ್ಕೋಸ್ಕರವಾಗಿ ನಾವೆಲ್ಲರೂ ಒಟ್ಟಾಗಿ ಕೂಡಿ ಬಂದಿದ್ದೇವೆ. ಹಾಲೆಲೂಯಾ. ಈ ವಿವಾಹವು ಸಾಧಾರಣವಾದಂಥ ವಿಷಯವಲ್ಲ. ಕೌಟುಂಬಿಕ ಜೀವಿತ ಎಂಬುದು ಸಾಧಾರಣವಾದಂಥ ವಿಷಯವಲ್ಲ. ಕ್ರಿಸ್ತ ಯೇಸು ನಮಗೆ ತಿಳಿಸಿಕೊಟ್ಟಂತ ಆ ಮಾರ್ಗದರ್ಶನ ಒಂದು ಉನ್ನತವಾದಂತ ಮಾರ್ಗದರ್ಶನ. ಹಾಲೆಲೂಯಾ. ಈ ವಿವಾಹ ಬಂಧನವು ತುಂಬಾ ಪ್ರಾಮುಖ್ಯವಾಗಿದೆ. ಇದರಲ್ಲಿ ಗಂಡ ಹೆಂಡತಿಯಾಗಿ ನಮ್ಮನ್ನ ಒಪ್ಪಿಸಿಕೊಡ್ತಾರೆ. ಈ ಗಂಡ ಹೆಂಡತಿಯಾದಂತ ಈ ಇಬ್ಬರು ಮಕ್ಕಳು ತಮ್ಮ ಜೀವಿತದಲ್ಲಿ ನಡೆಯಬೇಕಾದಂತ ಹಾದಿಯನ್ನ ಬಹು ಕ್ರಮವುಳ್ಳವರಾಗಿ ನಡೆದುಕೊಳ್ಳಬೇಕು. ತುಂಬಾ ಕ್ರಮದಿಂದ ನಡೆದುಕೊಳ್ಳಬೇಕು. ಹೇಗೋ ನಾನೋ ಎಂಬುದಾಗಿ ಸಾಧಾರಣವಾದಂತ ವ್ಯಕ್ತಿಗಳ ಪ್ರಕಾರವಾಗಿ ನಡೆದುಕೊಳ್ಳದೆ ಈ ಪರಿಶುದ್ಧವಾದಂತ ವಿವಾಹ ಬಂಧನ ಮಾರ್ಗದರ್ಶನವನ್ನ ಮತ್ತೊಬ್ಬರಿಗೆ ಮಾರ್ಗದರ್ಶನವನ್ನ ತೋರಿಸುವಂತದ್ದಾಗಿರುತ್ತದೆ. ಇದುವರೆಗೂ ನಾವು ಪ್ರತ್ಯೇಕ ಜೀವಿತದಲ್ಲಿ ನಡೆದ ಪ್ರಕಾರವಾಗಿ ನಾವು ನಡೆಯದೆ ಇನ್ನು ಮುಂದೆ ನಾವು ಜೊತೆಯಾಗಿ ನಡೆಯುವಂತ ನಡವಳಿಕೆ ತುಂಬಾ ಪ್ರಾಮುಖ್ಯವಾಗಿರಬೇಕು, ತುಂಬಾ ಘನವುಳ್ಳದ್ದಾಗಿರಬೇಕು. ಗಂಡನು ತನ್ನ ಪೂರ್ಣವಾದಂತ ಪ್ರೀತಿಯನ್ನ ತನ್ನ ಪೂರ್ಣವಾದಂತ ಹೆಂಡತಿಗೆ ಕೊಡಬೇಕು. ತನ್ನ ಅರ್ಧ ದೇಹವಾಗಿರುವಂತ ಅರ್ಧ ಶರೀರವಾಗಿರುವಂತ ತನ್ನ ಹೆಂಡತಿಗೆ ತನ್ನ ಪೂರ್ಣವಾದಂತ ಪ್ರೀತಿಯನ್ನ ಕೊಡಬೇಕು. ಹಾಗೆಯೇ ಹೆಂಡತಿಯಾದವಳು ಸಹ ತನ್ನ ಪೂರ್ಣ ಪ್ರೀತಿಯನ್ನ ತನ್ನ ಗಂಡನಿಗೆ ಮಾತ್ರ ಕೊಡಬೇಕು. ಹಾಗೆಯೇ ಗಂಡನು ತನ್ನ ಹೆಂಡತಿಗೆ ತನ್ನ ಎಲ್ಲಾ ರೀತಿಯಾದಂತ ಘನ ಗೌರವಗಳನ್ನ ಕೊಡಬೇಕು. ಹಾಗೆಯೇ ಹೆಂಡತಿಯಾದವಳು ತನ್ನ ಗಂಡನಿಗೆ ವಿಧೇಯಳಾಗಿ ನಡೆಯಬೇಕು ಎಂಬುದಾಗಿ ಎಫೆಸದವರ ಬರೆದ ಪತ್ರಿಕೆಯಲ್ಲಿ ನಮಗೆ ತಿಳಿಸಲ್ಪಡ್ತದೆ. ಹಾಲೆಲೂಯಾ. ಎಫೆಸದವರ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಾಕ್ಯವನ್ನು ಯಾರಾದ್ರೂ ಆದ್ರೆ ಓದಿ ನಾನು ಮುಗಿಸ್ತೇನೆ. ಸ್ತ್ರೀಯರೇ, ನೀವು ಕರ್ತನಿಗೆ ಹೇಗೋ ಹಾಗೆಯೇ ನಿಮ್ಮ ಗಂಡಂದಿರಿಗೆ ಅಧೀನರಾಗಿರಿ. ಹಾಲೆಲೂಯಾ. ಯಾವುದೇ ಕಾರಣಕ್ಕೂ ಈಗ ಗಂಡು ಹೆಣ್ಣು ಬೇರೆ ಬೇರೆ ತರ ಒಂದು ಅಧಿಕಾರದಲ್ಲಿ ಯಾರೂ ಇಲ್ಲ ಅಲ್ವಾ? ಆದರೆ ದೇವರ ವಾಕ್ಯ ಹೇಳುತ್ತದೆ, ನೀವು ನಿಮ್ಮ ಗಂಡಂದಿರಿಗೆ ಕರ್ತನಲ್ಲಿ ಅಧೀನರಾಗಿರಿ. ಹಾಲೆಲೂಯಾ. ಕರ್ತನಲ್ಲಿ
ನೀವು ಅವರಿಗೆ ಅಧೀನರಾಗಿರಿ. ನಿಮ್ಮ ಪೂರ್ಣ ಪ್ರೀತಿ ಅವರಿಗೆ ಕೊಡಿ, ನಿಮ್ಮ ಪೂರ್ಣ ಪ್ರೀತಿಯನ್ನ ಅವರಿಂದ ತೆಗೆದುಕೊಳ್ಳಿ. ಆಗ ಮಾತ್ರನೇ ಈ ಕೌಟುಂಬಿಕ ಜೀವಿತದಲ್ಲಿ ಸಮಾಧಾನ ಎಂಬ ವಿಷಯ ಅದು ದೀರ್ಘಕಾಲ ನಮ್ಮ ಜೊತೆ ಇರುತ್ತದೆ. ಹಾಲೆಲೂಯಾ. ಅದು ಪ್ರತ್ಯೇಕವಾಗಿ ಬರೀ ಗಂಡು ಹೆಣ್ಣಿಗೆ ಮಾತ್ರವಲ್ಲ, ಇಲ್ಲಿ ನೆರೆದಿರುವಂತ ಎಲ್ಲರಿಗೂ ಇದು ಸೀಮಿತವಾಗಿರುವಂತ ವಿಷಯ. ನಮ್ಮ ಪೂರ್ಣವಾದಂತ ಪ್ರೀತಿಯನ್ನ ಗಂಡನಿಗೆ ಕೊಡಬೇಕು, ನಮ್ಮ ಪೂರ್ಣವಾದಂತ ಪ್ರೀತಿಯನ್ನ ಹೆಂಡತಿಗೆ ಕೊಡಬೇಕು. ಇದನ್ನ ಕೊಟ್ಬಿಟ್ಟು ಹೆತ್ತವ್ರನ್ನ ಏನ್ ಮಾಡ್ಬೇಕು? ಹೆತ್ತವ್ರನ್ನ ಏನ್ ಮಾಡ್ಬೇಕು? ಮನೆ ಬಿಟ್ಟು ಆಚೆ ಓಡಿಸ್ಬಿಡ್ಬೇಕು ಅಲ್ವಾ? ಹೌದಲ್ವಾ? ಹಾಗೇನೆ ಅಲ್ವಾ? ಮದುವೆ ಆದ ನಂತರ ಏನ್ ಮಾಡ್ಬೇಕು? ತಂದೆ ತಾಯಿಗಳನ್ನ ದೂರ ಮಾಡ್ಬಿಡ್ಬೇಕು. ಅದಲ್ಲ, ಹೆಣ್ಣು ಮಗಳಾದಂತ ನೀವು ಗಂಡನ ಮನೆಗೆ ಹೋಗ್ತಾ ಇದ್ದೀರಾ ಅಂದ್ರೆ ದೇವರ ವಾಕ್ಯ ಹೇಳ್ತದೆ, ನಿನ್ನ ತಾಯಿಯ ಮನೆಯನ್ನ ಮರೆತು ನಿನ್ನ ಗಂಡನ ಮನೆಗೆ ಬರಬೇಕು. ತಾಯಿ ಮನೆಯನ್ನ ಮರೆತು ಬಿಡ್ಬೇಕಂದ್ರೆ ನೀನ್ ತೋರಿಸುವಂತ, ಇದುವರೆಗೂ ತೋರಿಸ್ತಾ ಇದ್ದಂತ ತಾಯಿ ಮನೆಯಲ್ಲಿ ತೋರಿಸ್ತಾ ಇದ್ದಂತ ಪ್ರೀತಿನ ಪೂರ್ಣವಾಗಿ ಎಲ್ಲಿ ತೋರಿಸ್ಬೇಕು? ಗಂಡನ ಮನೆಯಲ್ಲಿ ತೋರಿಸ್ಬೇಕು. ಹಾಲೆಲೂಯಾ. ಹಾಗೆಯೇ ಗಂಡನ ಮನೆಯವರು ಸಹ ಹಾಗೆಯೇ ನಿಮ್ಮನ್ನ ನಂಬಿಕೊಂಡು ಬಂದಿರುವಂತ ಈ ಹೆಣ್ಣು ಮಗಳಿಗೆ ನೀವು ನಿಮ್ಮ ಮಗನಿಗೆ ಹೇಗೆ ತೋರಿಸ್ತಿರೋ ಪ್ರೀತಿಯನ್ನ ಅದೇ ಪ್ರಕಾರವಾಗಿ ಆ ಹೆಣ್ಣು ಮಗಳಿಗೂ ತೋರಿಸಬೇಕು. ಹಾಲೆಲೂಯಾ. ಇದೇ ವಿವಾಹದ ಬಂಧ. ಇದೇ ವಿವಾಹದ ಬಂಧದಿಂದ ಉದ್ಭವವಾಗುವಂತ ಒಂದು ಹೊಸ ಬಾಂಧವ್ಯ. ಹಾಲೆಲೂಯಾ. ಈ ಬಾಂಧವ್ಯದೊಂದಿಗೆ ಕ್ರಿಸ್ತನು ತಲೆಯಾಗಿರ್ತಾರೆ. ಆ ತಲೆಯ ಒಳಗಡೆ ವಾಸ ಮಾಡುವಂತ ನೀವು ಕ್ರಿಸ್ತನ ಬಂಧದಿಂದ ಕಟ್ಟಲ್ಪಟ್ಟವರಾಗಿರ್ತೀರಾ. ಈ ಕ್ರಿಸ್ತನ ಬಂಧದಿಂದ ಕಟ್ಟಲ್ಪಟ್ಟಂತ ನಿಮ್ಮ ಮುಖಾಂತರವಾಗಿ ಕುಟುಂಬದಲ್ಲಿ ಸಮಾಧಾನವ ಉದ್ಭವವಾಗಬೇಕೇ ಹೊರತು ಕುಟುಂಬದಲ್ಲಿ ವಿರಸಗಳು ಉದ್ಭವವಾಗುವಂತ ಕಾರ್ಯಗಳು ನಡೀಬಾರದು. ಇದಕ್ಕೆ ಗಂಡು ಹೆಣ್ಣು ಎಚ್ಚೆತ್ತುಕೊಂಡು ಕರ್ತನೊಂದಿಗೆ ನಿಮ್ಮ ಕುಟುಂಬವನ್ನ ಪ್ರಾರಂಭ ಮಾಡಿ, ಕರ್ತನೊಂದಿಗೆ ಈ ಕುಟುಂಬವನ್ನ ಪ್ರಾರಂಭ ಮಾಡಿದ್ರೆ ಮಾತ್ರ ಆ ಜೀವಿತ ಬೆಳಗುತ್ತೆ. ಕರ್ತನು ನಿಮ್ಮೊಂದಿಗೆ ಇರ್ತಾರೆ, ಕರ್ತನು ನಿಮ್ಮನ್ನ ಆಶೀರ್ವದಿಸ್ತಾರೆ. ಈ ಚಿಕ್ಕ ವಾಕ್ಯಗಳ ಮುಖಾಂತರವಾಗಿ ನಿಮ್ಮ ಜೀವಿತವನ್ನ ಕರ್ತನ ಆಶೀರ್ವದಿಸಲಿ. ಮುಂದೆ ಅಯ್ಯವರು ನೋಡಿಕೊಳ್ಳುತ್ತಾರೆ. ಕರ್ತನು ನಿಮ್ಮನ್ನ ಆಶೀರ್ವದಿಸಲಿ. ಒಟ್ಟಿಗೆ ನಿಮಗೆ ಕಾಯ್ತಾ ಇದ್ದೀನಿ. ಇವತ್ತು ಬನ್ನಿ, ರೈಟ್ ಮುಂದೆ ಬನ್ನಿ, ನೀವು ಬನ್ನಿ, ನಿಮ್ಮ ತಾಯಿ ಬನ್ನಿ ಎಲ್ಲ. ಇನ್ನು ಯಾವ ಪ್ರಾರಂಭ ಮುಂದೆ ಯಾವತ್ತೂ ಸಣ್ಣದು ಚಿಕ್ಕದು ದೊಡ್ಡದು ಏನು ಯಾವುದು ನಮಗೆ ತಿಳಿಸಬಾರದು. ಅರ್ಥ ಆಯ್ತಾ? ಬನ್ನಿ ಪ್ರಾರ್ಥನೆ ಮಾಡಿ. ಯೇಸು ಕ್ರಿಸ್ತನ ಮರಣವಾಗಿ ವಿವಾಹ ನೆರೆಹೊರೆಯ ಮಾಡಿ ಆಮೇಲೆ ಕೂತ್ಕೊಳ್ಳಿ. ನಾನು ನಿಮಗೆ ಪತಿಯಾಗಿರುತ್ತೇನೆ, ನಾನು ನಿಮಗೆ ಪತಿಯಾಗಿರುತ್ತೇನೆ. ಕಷ್ಟದಲ್ಲಿಯೂ ಕಷ್ಟದಲ್ಲಿಯೂ ನಷ್ಟದಲ್ಲಿಯೂ ನಷ್ಟದಲ್ಲಿಯೂ ಸುಖದಲ್ಲಿಯೂ ಸುಖದಲ್ಲಿಯೂ ಸಂತೋಷದಲ್ಲಿಯೂ ಸಂತೋಷದಲ್ಲಿಯೂ ಲಾಭವಾಗಿರಲಿ ಲಾಭವಾಗಿರಲಿ ಆರೋಗ್ಯವಾಗಿರಲಿ ಆರೋಗ್ಯವಾಗಿರಲಿ ಅನಾರೋಗ್ಯವಾಗಿರಲಿ ಅನಾರೋಗ್ಯವಾಗಿರಲಿ ಎಲ್ಲಾ ಕಾಲದಲ್ಲೂ ಎಲ್ಲಾ ಕಾಲದಲ್ಲೂ ಎಲ್ಲಾ ಸಮಯದಲ್ಲಿಯೂ ಎಲ್ಲಾ ಸಮಯದಲ್ಲೂ ಎಲ್ಲಾ ಸ್ಥಳದಲ್ಲಿಯೂ ಎಲ್ಲಾ ಸ್ಥಳದಲ್ಲಿಯೂ ನಾನು ನಿನಗೆ ಯಜಮಾನನಾಗಿರುತ್ತೇನೆ. ನಿಮ್ಮನ್ನು ಬಿಟ್ಟು ಬೇರೆ ಯಾವ ಹೆಂಗಸಿಗೂ ನಾನು ಗಂಡನಾಗಿರಲ್ಲ. ನನಗೆ ಜೀವ ಇರೋ ತನಕ, ಮರಣ ಅಗಲಿಸೋ ತನಕ ನಾನು ನಿನ್ನನ್ನು ಪ್ರೀತಿಸುತ್ತೇನೆ, ನಿನಗೆ ಗಂಡನಾಗಿರುತ್ತೇನೆ. ನನ್ನದೆಲ್ಲವೂ ನಿನ್ನದು, ನನಗೆ ಏನೆಲ್ಲ ಸೇರಿದ ಎಲ್ಲವೂ ನಿನಗೆ. ಇದು ಸತ್ಯ. ಆಮೇಲೆ ನೀವು ಈಶ್ವರಿ ಬನ್ನಿ ಬೈ. ನಾಗರಾಜ್ ಆಗಿರುವ ನಿಮ್ಮನ್ನ ನನ್ನ ಪತಿಯಾಗಿ ಸ್ವೀಕಾರ ಮಾಡುತ್ತೇನೆ. ಇಂದಿನಿಂದ ನಾನು ನಿಮಗೆ ಎಲ್ಲ ವಿಷಯದಲ್ಲಿ ವಿಧೇಯನಾಗಿರುತ್ತೇನೆ, ಪ್ರೀತಿಸುತ್ತೇನೆ. ನಿಮ್ಮನ್ನು ಬಿಟ್ಟು ಬೇರೆ ಯಾವ ಗಂಡನನ್ನು
ಬೇರೆ ಯಾವ ಗಂಡನು ನನ್ನ ಗಂಡನಾಗಿ ಸ್ವೀಕಾರ ಮಾಡಲ್ಲ, ನನ್ನ ಗಂಡನಾಗಿ ನಾನು ನೋಡಕ್ಕೆ ಹೋಗಲ್ಲ. ನಾನು ಮರೆತು ಹೋಗಲ್ಲ. ನನ್ನದು ಎಲ್ಲವೂ ನನ್ನದೆಲ್ಲವೂ ನಿಮಗೆ ಒಪ್ಪಿಸಿಕೊಡುತ್ತೇನೆ. ನಿಮಗೆ ಒಪ್ಪಿಸಿಕೊಡುತ್ತೇನೆ. ನನ್ನ ಶರೀರವು ನಿಮಗೆ, ನನ್ನ ಶರೀರವು ನನ್ನಲ್ಲಿ ಇರುವಂತ ಎಲ್ಲವೂ ನಿಮಗೆ. ನನ್ನ ಹತ್ರ ಇರೋದೆಲ್ಲವೂ ನಿಮಗೆ. ಕಷ್ಟದಲ್ಲಾಗಿರಲಿ, ಕಷ್ಟದಲ್ಲಾಗಲಿ, ಸುಖವಾಗಿರಲಿ, ಸುಖವೂ ಆಗಲಿ, ದುಃಖವಾಗಿರಲಿ, ದುಃಖವೂ ಆಗಿರಲಿ, ಸಂತೋಷವಾಗಿರಲಿ, ಸಂತೋಷವಾಗಿರಲಿ, ಆರೋಗ್ಯವಾಗಿರಲಿ, ಆರೋಗ್ಯವಾಗಿ, ಅನಾರೋಗ್ಯವಾಗಿರಲಿ, ಅನಾರೋಗ್ಯವಾಗಿ, ಎಲ್ಲ ಸಮಯದಲ್ಲಿಯೂ, ಎಲ್ಲ ಸಮಯದಲ್ಲಿ, ಎಲ್ಲ ಸ್ಥಳದಲ್ಲಿಯೂ, ಎಲ್ಲ ಸ್ಥಳದಲ್ಲಿ, ಎಲ್ಲ ಕಡೆಯೂ, ಎಲ್ಲ ಕಡೆ, ಎಲ್ಲ ಕಾಲಕ್ಕೂ ಎಲ್ಲ ಕಾಲಕ್ಕೂ ನಾನು ನಾನು ನಿಮ್ಮವಳಾಗಿರುತ್ತೇನೆ, ನಿಮ್ಮವಳಾಗಿರುತ್ತೇನೆ, ನಿಮಗೆ ಪತ್ನಿಯಾಗಿ ಇರುತ್ತೇನೆ. ನಿಮಗೆ ಪತ್ನಿಯಾಗಿರುತ್ತೇನೆ. ಮರಣ ಅಗಲಿಸುವ ತನಕ ಮರಣವು ಅಗಲಿಸುವ ತನಕ ನಾನು ನಿಮ್ಮ ಜೊತೆ ನಿಮ್ಮ ಜೊತೆ ಪತ್ನಿಯಾಗಿ ಇರುತ್ತೇನೆ. ಪತ್ನಿಯಾಗಿರುತ್ತೇನೆ. ಇದು ಸತ್ಯ. ಇದು ಸತ್ಯ. ಆಮೇಲೆ ಹಾಲೆಲೂಯಾ. ಎಲ್ಲರೂ ಹಾಗೆ ಮಾಸ್ಟರು ಬಂದು ಇದನ್ನು ಪ್ರಾರ್ಥನೆ ಮಾಡಿ ಆಶೀರ್ವದಿಸಿ ಈ ವಿವಾಹಕ್ಕೆ ಗುರುತಾಗಿ ಈಗ ಈ ಒಂದು ಕಾಗೆಯನ್ನು ಅವರು ಕಟ್ಟಲಿಕ್ಕಿದ್ದಾರೆ. ಈ ಕಾಗೆ ಏನಂತಂದ್ರೆ ವಿವಾಹಕ್ಕೆ ಇದು ಗುರುತಾಗಿದೆ. ಇವರಿಬ್ಬರು ನಡೆಯುವಂತ ಈ ವಿವಾಹ ಕರ್ತನು ಅದ್ಭುತವಾಗಿ ನಿಜಕ್ಕೂ ನಿಮ್ಮ ಮೇಲೆ ಇರುವಂತ ಭಯ ಭಕ್ತಿಯಿಂದ ಅವ್ರು ಮಾಡ್ತಕ್ಕಂಥ ಕಾರ್ಯನೇ, ಅವರು ಮಾಡುವಂತ ಒಪ್ಪಂದಗಳು, ಅವ್ರು ಮಾಡುವಂತ ಓತ್, ಅದಕ್ಕೆ ಅವರು ಬದ್ಧರಾಗಿರ್ಬೇಕಾಗಿದೆ ಸ್ವಾಮಿ. ಇದು ಒಂದು ಗುರುತಾಗಿ ಅವ್ರು ಕಟ್ತಾ ಇದ್ದಾರೆ. ನಿನ್ನ ಆಶೀರ್ವಹಿಸು, ನಿನ್ನ ರಕ್ತನ ಹಚ್ತಾ ಇದ್ದೀನಿ ಸ್ವಾಮಿ. ಇವರಿಬ್ಬರು ಕರ್ತನಿಗೆ ಭಯ ಪಡಬೇಕು. ಮೊದಲು ದೇವರಿಗೆ ಭಯಪಟ್ಟು ದೇವರು ನಿನ್ನ ನಾಮ ಮಹಿಮೆ ಪಡಲಿ. ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇವೆ ತಂದೆ ದೇವರು. ಎಲ್ಲಿಬ್ಬರು ಅವರು ಕೂಡಿ ನನ್ನ ಹೆಸರಿನಲ್ಲಿ ಬರ್ತಿರೋ ನಾನು ಅವ್ರ ಮಧ್ಯದಲ್ಲಿ ಇರ್ತೀನಿ ಅಂತ ಹೇಳಿರ್ತಾನೆ. ಅಪ್ಪ ನೀವು ನಿಮ್ಮ ಮಧ್ಯದಲ್ಲಿ ಇರೋದಕ್ಕಾಗಿ ಕೊಡಿಸ್ಕೊಂಡು ಅಪ್ಪ ದೇವರೇ ಸಪ್ಪ ನಾನು ಕರ್ತನೆ ದೇವರೇ ನಿನ್ನ ಚಿತ್ತಾನುಸಾರವಾಗಿ ಸ್ವಾಮಿ ನಾನು ನಡೆದುಕೊಳ್ಳುವಂತೆ ಕೃಪೆ ಕೊಡು ಸ್ವಾಮಿ. ಅಪ್ಪ ದೇವರೇ ಯಾರನ್ನು ಅಗಲಿಸಬಾರದು ಸ್ವಾಮಿ. ఇక్కడ ನೋಡಿ ಮುಂದೆ ನೋಡಿ ಈ ಕಡೆ ನೋಡಿ ಹಾಗೆ ನೋಡಿ ಈ ಕಡೆ ನೋಡಿ ಇಬ್ರು ಈ ಕಡೆ ನೋಡಿ ಸರ್ ಅಮ್ಮ ಈಗ ಇಲ್ಲಿ ನೋಡಿ ಇಲ್ಲಿ ಓಕೆ ಈಗ ಇವರು ಹುಡುಗ ಕೂತ್ಕೊಳ್ಬೇಕಾಗ್ತದೆ. ಒಂದಾಗಿ ಸೇರಿಸಿದ ಯಾವುದು? ಯೇಸು ಕ್ರಿಸ್ತನ ರಕ್ತವಾಗಿದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟವರಾಗಿರೋದ್ರಿಂದ ಈ ಮದುವೆ ಒಂದಾಗಿ ಸೇರಿದೆ. ಎರಡು ಕುಟುಂಬದವರು ಒಂದಾಗಿ ಸೇರಿದ್ದಾರೆ. ಹೌದಲ್ಲ? ನಮ್ಮ ಪಾಸ್ಟರ್ ಸಿಲ್ವೆಸ್ಟರ್ ಅವತ್ತು ಇದು ನಿಶ್ಚಿತಾರ್ಥ ಅವರು ಯೇಸು ನಾಮದಲ್ಲೇ ವಂದನೆ. ಅನೇಕರು ನೀವೆಲ್ಲ ಬಂದಿದ್ದೀರಾ, ತುಂಬ ಸಂತೋಷ. ದಯವಿಟ್ಟು ಕೂತ್ಕೊಳ್ಳಿ. ದೇವರು ನಿಜಕ್ಕೂ ಒಳ್ಳೆಯ ರೀತಿಯಲ್ಲಿ ಈ ಮದುವೆನ ನಡೆಸ್ಕೊಂಡು ಬಂದಿದ್ದಾರೆ. ಹೌದಲ್ಲ? ನಮ್ಮ ನಾಗರಾಜ್ ಏನಪ್ಪ ನಿಮ್ಮ ಕಥೆ ಹೇಳಲ್ಲ ಬೇಡ. ನಮ್ಮ ನಾಗರಾಜ್ ತುಂಬ ಒಳ್ಳೆ ಮಗ. ನಿಜವಾಗ್ಲೂ ಹೇಳ್ಬೇಕಂದ್ರೆ ತುಂಬ ಒಳ್ಳೆಯ ದೇವರಿಗಾಗಿ ಸರೆಂಡರ್ ಮಾಡಿರ್ತಕ್ಕಂಥ ಒಳ್ಳೆ ಒಂದು ಯುವಕರಾಗಿದ್ದರು. ಈಗ ಯುವಕ ಅಲ್ಲ, ಈಗ ಅವರು ಯುವಕನೇ, ಆದರೂ ಮದುವೆ ಆಗಿದೆ ಅವರು. ಹೌದಾ ಇಲ್ಲ? ಗಂಡು ಹೆಣ್ಣಾಗಿದ್ದಾರೆ ನಾಗರಾಜ್ ಮತ್ತೆ ಝೀನತ್. ನನಗೆ ತುಂಬ ಸಂತೋಷ. ಝೀನತ್ನ ಅವ್ರು ಮದುವೆ ಮಾಡೋದಕ್ಕೆ ಒಪ್ಕೊಂಡಿರೋದು. ಅವರು ಮುಸ್ಲಿಂ ಅವರು. ಹೌದಾ ಇಲ್ಲ? ಮುಸ್ಲಿಂ ಅವರು ನಮ್ಮ ನಾಗರಾಜ್ ಅವ್ರನ್ನ ಮದುವೆ ಮಾಡಲಿಕ್ಕೆ ಅವರು ಒಪ್ಕೊಂಡಿದ್ದಾರೆ. ನಾನು ಕೇಳ್ಪಟ್ಟೆ ನಮ್ಮ ಝೀನತ್ ಚಿಕ್ಕ ಹುಡುಗಿಯಾಗಿದ್ದಾಗಲೂ
ಸಭೆಯಲ್ಲಿ ಅವ್ರು ಬೆಳೆದಿದ್ದಾರೆ. ಹೌದಾ? ಸಭೆಯಲ್ಲಿ ಬೆಳೆದಿದ್ದಾರೆ. ಒಳ್ಳೆ ಭಕ್ತಿನಲ್ಲಿ ಕರ್ತನಿಗೆ ಭಯಪಟ್ಟು ಕರ್ತನ ಮಾರ್ಗದಲ್ಲಿ ಅವರು ಬೆಳೆದಿದ್ದಾರೆ. ತುಂಬ ಸಂತೋಷ. ವೆರಿ ವೆರಿ ಹ್ಯಾಪಿ. ದೇವರು ಇವರಿಬ್ಬರಿಗೂ ಒಳ್ಳೆ ಕಾರ್ಯ ಮಾಡಿದ್ದಾರೆ. ನಮ್ಮ ನಾಗರಾಜ ಊರೆಲ್ಲ ಹುಡುಕೊಂಡ್ಬಂದರು. ಎಲ್ಲಿ ಹುಡುಗಿ ಅಂತ ಎಲ್ಲೂ ಸಿಕ್ಕಿಲ್ಲ. ಕಡೆಗೆ ಹುಡುಕೊಂಡ್ ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಜೀನದವರು ಅದೇ ಥರ ಹುಡುಕಿದ್ದಾರೆ. ಹೌದಲ್ಲ? ಅವ್ರ ಮನೆಯವರು ಹುಡುಕಿದ್ದಾರೆ. ಈಗ ಕಡೆಗೆ ಮದುವೆ ಆಗಿದೆ. ಕರ್ತನಿಗೆ ನಾವು ಮೈಗೆ ಸಲ್ಲಿಸಬೇಕಾಗಿದೆ. ಇದುವರೆಗೂ ಇವರಿಬ್ಬರು ಒಟ್ಟಿಯಾಗಿ ಬಾಳೋದು. ಜಾಸ್ತಿ ಮಾತಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಮಾತಾಡಬಾರ್ದು ಅಂತಲೇ ಇದೆ. ಪಾಸ್ಟರ್ ಮಾರೀಶ್ ಹೇಳ್ತಾ ಇದ್ದಾರೆ, ನೀವು ಮಾತಾಡಬೇಕು 5 ನಿಮಿಷ 10 ನಿಮಿಷ ನೀವು ಮಾತಾಡಿ ವಾಕ್ಯ ಅಂತ. ಯಾಕಂದ್ರೆ ಈ ಪಾಸ್ಟರ್ ಸಿಲ್ವೆಸ್ಟರ್ ಮಾತಾಡ್ಬಿಟ್ಟಿದ್ದಾರೆ. ಅವಾಗ ಒಳ್ಳೆ ಮಿಲಿಟರಿ ಮ್ಯಾನ್ ತರ ಮಾತಾಡೋದು. ಒಳ್ಳೆ ವಾಕ್ಯನ ಅವರು ಅದನ್ನ ಇಟ್ಕೋಬೇಕಾಗಿದೆ. ಹೌದಾ ಇಲ್ಲ? ಅವ್ರು ಹೇಳಿದ ವಾಕ್ಯನ ನೀವು ಗಟ್ಟಿಯಾಗಿ ಇಟ್ಕೊಳ್ಬೇಕು. ಆಗ ನಿಮ್ಮ ಬಾಳು ಕಟ್ಟಲ್ಪಡುತ್ತೆ, ನಿಮ್ಮ ಜೀವನ ಕಟ್ಟಲ್ಪಡುತ್ತೆ. ಅವ್ರು ಮಾತಾಡಿರೋದು ದೇವರು ವಾಕ್ಯದಿಂದ ಮಾತಾಡಿದ್ದಾರೆ. ವಾಕ್ಯ ಅದು ಯಾರ್ದಾಗಿದೆ? ಅದು ದೇವರಾಗಿದೆ. ದೇವರೊಟ್ಟಿಗಿದ್ದಂಥ ವಾಕ್ಯ ಅದು. ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯವು ದೇವರೊಟ್ಟಿಗಿದ್ದು, ಆ ವಾಕ್ಯವೇ ದೇವರಾಗಿದೆ. ಹೌದಾ ಇಲ್ಲ? ಬೈಬಲಲ್ಲಿ ಇರ್ತಕ್ಕಂಥ ವಾಕ್ಯನ ನಾವು ಕಣ್ಣು ಮುಚ್ಕೊಂಡು ಫಾಲೋ ಮಾಡಿದ್ರೆ ಆ ವಾಕ್ಯ ನಮ್ಮ ಬಾಳನ್ನು ಆಶೀರ್ವಾದ ಮಾಡುತ್ತೆ. ಹಲ್ಲೆಲೂಯಾ. ಇವರಿಬ್ಬರಿಗೂ ಹೇಳ್ತಕ್ಕಂಥ ಒಂದು 2-3 ಆಲೋಚನೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೀವನದಲ್ಲಿ ಮೊದಲು ಪ್ರಾರಂಭ ಮಾಡುವ ನಿಮ್ಮ ಬಾಳನ್ನ ಮೊದಲು ದೇವರು ಯೇಸು ಸ್ವಾಮಿನ ಮೊದಲು ಸ್ಥಾನದಲ್ಲಿ ಇರಬೇಕು. ಯಾರು ಇರಬೇಕಾಗಿದೆ? ಯೇಸು ಸ್ವಾಮಿನ ಮೊದಲು ಸ್ಥಾನದಲ್ಲಿ ಇರಬೇಕಾಗಿದೆ. ದುಡ್ಡಲ್ಲ ಒಂದು ಮೊದಲು ಸ್ಥಾನ, ಕೆಲಸ ಅಲ್ಲ ಮೊದಲು ಸ್ಥಾನ. ಬೇರೆ ಎಷ್ಟೊಂದು ಹೇಳ್ಬೋದು. ಒಬ್ಬೊಬ್ಬರು ಅನೇಕ ಕಾರ್ಯಗಳಿಗೆ ಮೊದಲು ಸ್ಥಾನನ ಕೊಡ್ತಾರೆ. ಆದರೆ ನಾವು ಕೊಡಬೇಕಾಗಿರುವ ಸ್ಥಾನ ಯಾರು ಕೊಡಬೇಕು? ದೇವರಿಗೆ ಕೊಡಬೇಕು, ಕರ್ತನಿಗೆ ಕೊಡಬೇಕು, ಯೇಸು ಸ್ವಾಮಿಗೆ ಕೊಡಬೇಕಾಗಿದೆ. ನಾವು 16ನೇ ಕೀರ್ತನೆಯಲ್ಲಿ ಓದ್ತೀವಿ. ದಾವೀದ ಹೇಳ್ತಾನೆ, ಕರ್ತನನ್ನು ನಾನು ಯಾವಾಗಲೂ ನನ್ನ ಮುಂದೆ ಇಟ್ಟಿದ್ದೀನಿ. ನನ್ನನ್ನು ಯಾರು ನನ್ನ ಬಲಗಡೆಯಿರೋದಿಲ್ಲ, ನನ್ನನ್ನು ಯಾರು ಅಲ್ಲಾಡ್ಸಕ್ಕೆ ಆಗೋದಿಲ್ಲ. ಇವರು ಫ್ಯಾಮಿಲಿ ಗಟ್ಟಿಯಾಗಿ ದೃಢವಾಗಿ ಅಲ್ಲಾಡದೆ ಇರಬೇಕು ಅಂದ್ರೆ ಕರ್ತನನ್ನ ಮುಂದೆ ಇರಬೇಕಾಗಿದೆ. ಹೌದಲ್ಲ? ಆಮೇಲೆ ಹೇಳ್ರಿ, ಅವ್ರು ಹೇಳಿರೋದು ಹೋಗಲ್ಲ, ನೀವಿಬ್ಬರು ಹೇಳ್ತೀರ ಅದೇ ನೋಡ್ತಾರೆ. ಹೌದಾ? ಯಾಕಂದ್ರೆ ಯೇಸು ಸ್ವಾಮಿನೇ ನಮ್ಮ ಬಾಲನ ಕಟ್ಟುವವರಾಗಿದ್ದಾರೆ. ಕ್ರಿಸ್ತನನ್ನು ಮೊದಲ ಸ್ಥಾನದಲ್ಲಿ ಇಟ್ಬಿಟ್ಟು ನಾವು ಪ್ರಾರಂಭ ಮಾಡುವಂಥ ಈ ಬಾಲನ ಕರ್ತನು ಖಂಡಿತವಾದ ಆಶೀರ್ವಾದ ಮಾಡೋರಾಗಿದ್ದಾರೆ. ಇವರಿಬ್ಬರು ಒಂಟಿಯಾಗಿದ್ರು, ನೀನಂತೂ ಒಂಟಿಯಾಗಿದ್ರು, ಸ್ಪಿನ್ಸ್ಟರ್ ಆಗಿದ್ರು. ನಮ್ಮ ನಾಗರಾಜು ಬ್ಯಾಚುಲರ್ ಆಗಿದ್ರು. ಈಗ ಗಂಡ ಹೆಂಡತಿ ಆಗಿದ್ದಾರೆ. ಅವ್ರು ನೋಡುವಾಗ ನಾವೇನ್ ಮಾಡ್ತೀವಿ? ನಾಗರಾಜ್ ಏನಪ್ಪ ಚೆನ್ನಾಗಿದ್ಯಾ ಅಂತ ಈ ದಿವಸ ಕೇಳ್ತಾ ಇದ್ವಿ. ನಿಮ್ಮಮ್ಮ ಹೇಗಿದ್ದಾರೆ, ನಿಮ್ಮ ತಮ್ಮ ಹೇಗಿದ್ದಾರೆ ಅಂತ. ಆದ್ರೆ ಇವಾಗ ನಾವು ಏನ್ ಕೇಳ್ತೀವಿ? ನಾಗರಾಜ್ ನೋಡಿದ್ರೆ ನಿಮ್ಮ ಮಿಸಸ್ ಹೇಗಿದಾರಪ್ಪ ಅಂತ ಕೇಳ್ತೀವಿ. ಅವ್ರನ್ನ ನೋಡಿದಾಗ ಕೇಳ್ತಾರೆ, ನಿಮ್ಮ ಯಜಮಾನ್ರು ಹೇಗಿದಾರಪ್ಪ, ಚೆನ್ನಾಗಿದಾರ, ಹೊಡಿತಾರ, ನೋಡ್ಕೊಳ್ತಾರ, ದುಡ್ಡು ಸಂಬಂಧ ಕೊಡ್ತಾರ, ಇದೆಲ್ಲ ಕೇಳ್ತಾರೆ. ಹೌದಲ್ಲ? ಆ ರೀತಿಯಾಗಿ ಮನೆನ ಕುಟುಂಬನ ಕಟ್ಟೋದಕ್ಕೆ ಮಾಡ್ತಕ್ಕಂಥ ದಾರಿನ ಇವರಿಬ್ರು ಫಸ್ಟ್ ಸೇರಿ ಮಾಡಬೇಕಾಗಿದೆ. ಇವರು ಮಾಡಿರುವಂಥ ಒಪ್ಪಂದ ಇದೆಯಲ್ಲ, ಓದ್ ತಗೊಂಡಿದಾರಲ್ಲ, ಇವ್ರ ಮತ್ತು ವಾಗ್ದಾನ ಮಾಡಿದ್ದಾರೆ. ಎಲ್ಲಿ ಮಾಡಿದ್ದಾರೆ? ದೇವರ ಸನ್ನಿಧಾನದಲ್ಲಿ ಮಾಡಿದ್ದಾರೆ, ದೇವರ ಮನೆಯಲ್ಲಿ ಮಾಡಿದ್ದಾರೆ, ಸಭೆ ಹಿರಿಯರ ಮುಂದೆ ಮಾಡಿದ್ದಾರೆ. ನಮ್ಮ ಸಭೆ 2 ಮುಂದೆ ಮಾಡಿದ್ದಾರೆ, ಪಾಸ್ಟರ್ ಮುಂದೆ ಮಾಡಿದ್ದಾರೆ, ಸಭೆಕರ ಮುಂದೆ ಮಾಡಿದ್ದಾರೆ. ಅದು ವಾಗ್ದಾನ ಮಾಡುವಂಥದ್ದು. ಅದಕ್ಕೆ ಅವರು ಭಯಭಕ್ತಿಯಿಂದ ಅದರಂತೆ ಅವ್ರು ನಡ್ಕೊಳ್ಬೇಕಾಗಿದೆ. ಆಮೇಲೆ ಹಲ್ಲೆಲೂಯಾ. ಸುಮ್ಮನೆ ಕಣ್ಪಿಸ್ಕೊಂಡು ಹೇಳ್ಬಿಟ್ಟು ಹೋಗಿ ನಾಳೆ ಮರೆತು ಬಿಡೋದಲ್ಲ. ಅದು ಕೊನೆಯ ತನಕ, ಲಾಸ್ಟ್ ಕೊನೆಯ ಉಸಿರು ತನಕ ಆ ರೀತಿಯಾಗಿ ಮಾಡಬೇಕಾಗಿದೆ. ಏನು ಅವ್ರು ವಾಗ್ದಾನ ಮಾಡೋದು ಅಂದ್ರೆ, ನಾವಿಬ್ಬರು ಇದ್ಮೇಲೆ ನಂದಲ್ಲ ನಿಂದಲ್ಲ ನಂದು, ಆಸ್ತಿ ಇದ್ದಾಗೋ ಇಲ್ಲ, ಕಷ್ಟ ಆಯ್ತು ಕಷ್ಟ ಇಲ್ಲ,
ದರಿದ್ರ ಇದ್ದಾಗ, ಐಶ್ವರ್ಯ ಇದ್ದಾಗ, ಯಾವಾಗ ಎಲ್ಲ ವೇಳೆಗಳು ಆರೋಗ್ಯ ಇದ್ರು, ಆರೋಗ್ಯ ಇಲ್ಲದೆ ಇರುವಾಗಲೂ ನಾನು ಈ ಜೊತೆ ಇರ್ತೀನಿ, ಎಲ್ಲದರಲ್ಲಿ ಹಂಚ್ಕೊಳ್ತೀನಿ, ಎಲ್ಲದರಲ್ಲೂ ನಿನ್ನ ಜೊತೆ ಇರ್ತೀನಿ. ಹಾಲೆಲೂಯ. ಎಲ್ಲಾನು ಹಂಚ್ಕೊಳ್ಬೇಕಾಗಿದೆ. ಆಮೇಲೆ ಆದ್ರೆ ಮಾತ್ರ ಸ್ಯಾಲ್ರಿ ಬಂದ ತಕ್ಷಣ ಹೋಗಿ ಬೋನ ಬಜ್ಜಿ ತಿನ್ಕೊಂಡು ಒಬ್ಬನೇ ಮಜಾ ಮಾಡ್ಕೊಂಡು ಆ ಥರ ಮನುಷ್ಯ ಅಲ್ಲ, ನಿಮ್ಗೆ ಗೊತ್ತಿಲ್ಲ. ಅದು ಹೇಳ್ಬೇಕಲ್ಲ ನಮ್ಮ ಅವ್ರು ಎಷ್ಟು ದಿವಸ, ಯಾಕಂದ್ರೆ ನಮ್ಮ ಇವರು ಕೆಲವರೆಲ್ಲ ಆ ಥರ ಮಾಡಿರೋದು ನಾವು ನೋಡಿದ್ದೀವಿ. ಅವರೇ ಏನು ಮಾಡ್ತಾರೆ, ತಿನ್ಕೊಂಡ್ಬರ್ತಾರೆ. ಏನಯ್ಯ ಅದು ಓಡ, ಏನು ಓಡ, ಏನು ಬಜ್ಜಿ ಅದು ಬೀಫ್ ಬಜ್ಜಿ. ಆ ಥರ ನೋಡ್ಕೊಂಡು ಜನಗಳು ಮಾಡ್ಕೊಂಡು ಮಾತಾಡ ತಿನ್ಕೊಂಡು ಬರ್ತಾರೆ. ಹೆಂಡತಿ ತಗೊಳಕ್ ಕೊಟ್ಟೇನಯ್ಯ, ಫಸ್ಟ್ ಹೋಗಿ ಹೆಂಡತಿ ತಗೊಳಕ್ ಕೊಡಪ್ಪ, ಒಬ್ಬರೇ ಕಾಯ್ತಾ ಇರ್ತಾರೆ ನಿಮಗೋಸ್ಕರ. ಆ ರೀತಿ ಎಲ್ಲಾನು ಶೇರ್ ಮಾಡಬೇಕಾಗಿದೆ, ಪ್ರೀತಿಸಬೇಕಾಗಿದೆ. ದೇವರು ಮದುವೆಗೆ ಆದಂಥ ಸಭೆಯನ್ನು ಯಾವ ರೀತಿಯಾಗಿ ಪ್ರೀತಿ ಮಾಡ್ತಾರೋ ಆ ರೀತಿಯಾಗಿ ಗಂಡ ಯಾರನ್ನ ಪ್ರೀತಿ ಮಾಡಬೇಕು, ನಾಗರಾಜ ಯಾರನ್ನ ಪ್ರೀತಿ ಮಾಡ್ತಾರೆ. ಬಹಳ ದೊಡ್ಡದು ಸಂಪೂರ್ಣ ಮಾತಾಡ್ತಾ ಇದ್ದೀವಿ. ಅಡುಗೆ ಮಾಡೋದನ್ನ ತಿಳ್ಕೊಳ್ಬೇಕಾಗಿದೆ. ಕೆಲವೊಂದು ವಿಷಯದಲ್ಲಿ ಒಳ್ಳೆ ಆಲೋಚನೆ ಕೊಡೋರಾಗಿದ್ದಾರೆ, ಹೌದಲ್ಲ? ಅವ್ರ ಮಾತನ್ನು ಕೇಳಬೇಕಾಗಿದೆ. ಒಳ್ಳೆ ಒಂದು ಐಡಿಯಾ ಬರುತ್ತೆ. ಆದ್ರೆ ಡಿಸಿಷನ್ ಯಾರು ಮಾಡೋದು? ತೀರ್ಮಾನ ಯಾರು ಮಾಡೋದು? ಗಂಡನೇ ತೀರ್ಮಾನ ಮಾಡೋದು. ಗಂಡನಂದ್ರೆ ದ್ರೋಹ ಮಾಡೋದು. ನಾನು ಹೇಳ್ತಾರೆ ನೀರು ಕೇಳೋದು, ಹಂಗಾರಲ್ಲ. ಗಂಡ ನಮ್ಮಮ್ಮ ಹೇಳಿಗೆ ನಾನು ಮಾಡ್ತೀನಿ ಕೇಳು. ದೇವರು ಸೃಷ್ಟಿ ಗಂಡ ಒಂದು ಮಾತು ಮಾತಾಡಿದ್ರೆ ಹೆಂಡತಿ ಎರಡಲ್ಲ ಮೂರಲ್ಲ 10 ಹೇಳಿಗಳನ್ನ ನಾನು ಹೇಳ್ಬೋದು. ಆದರೆ ಈ ಸಮಯದಲ್ಲಿ ಒಂದೇ ಒಂದು ಕಥೆ ನಾನು ಹೇಳಿ ಮುಗಿಸ್ತೀನಿ. ಎಲ್ಲ ವಿಷಯದಲ್ಲೂ ನಾವು ಶೇರ್ ಮಾಡಿ ಬಾಳ್ಬೇಕಾಗಿದೆ. ಸಂತೋಷನ ನಾವು ಹಂಚ್ಕೊಳ್ಬೇಕಾಗಿದೆ, ದುಡ್ಡನ್ನು ಹಂಚ್ಕೊಳ್ಬೇಕಾಗಿದೆ, ಪ್ರಾರ್ಥನೆ ಹಂಚ್ಕೊಳ್ಬೇಕಾಗಿದೆ. ಎಲ್ಲಾದ್ರೂ ನಾವು ಹಂಚ್ಕೊಂಡೇ ಬಾಳ್ಬೇಕು. ಅವರೆಲ್ಲ ಆಮೇಲೆ ಹೇಳೋಣ. ನಮ್ಮವರು ನಮ್ಮ ಹಿರಿಯರು ಒಬ್ಬರು ಇದ್ರು, ನಮ್ಮ ಸಭೆಯಲ್ಲಿ ಒಬ್ರು ಹಿರಿಯರಿದ್ರು, ಸೆಲ್ವಮ್ ಅಂತ. ಅವ್ರು ಯಾವಾಗಲೂ ಹೇಳೋ ವಿಚಾರ ಇದು ಏನಂತಂದ್ರೆ, ಒಂದು ಎತ್ತು ಶ್ರಮ ಪಡೋದ್ರಿಂದ ಗಾಡಿ ಮುಂದೆ ಹೋಗಲ್ಲ, 2 ಶ್ರಮ ಪಡಬೇಕಾಗಿದೆ. ಹೌದಾ ಇಲ್ಲ? ಎಲ್ಲದರಲ್ಲೂ ಈಕ್ವಲ್ ಆಗಿ ಇಬ್ಬರು ದೇವರನ್ನ ಮೊದಲನೇ ಸ್ಥಾನದಲ್ಲಿ ಇಟ್ಬಿಟ್ಟು ಓಡುವಾಗ ಕರ್ತವ್ಯ ನಿಮ್ಮನ್ನು ಆಶೀರ್ವಾದ ಮಾಡೋರಾಗಿದ್ದಾರೆ. ಬೆಲ್ಜಿಯಂ ಅಲ್ಲಿ ಒಂದು ಕುದುರೆ ಇದೆ. ಆ ಕುದುರೆ ಫೇಮಸ್ಸು, ಅದು ಬೆಲ್ಜಿಯನ್ ಹಾರ್ಸಸ್ ಅಂತ ಹೇಳ್ತಾರೆ. ಆ ಕುದುರೆ ಏನಕ್ಕೆ ಫೇಮಸ್ ಅಂದರೆ ಭಾರ ಎಳೆಯುತ್ತದು, ಲೋಡ್ ಎಳ್ಕೊಂಡು ಹೋಗೋದು. ಲೋಡ್ ಎಳ್ಕೊಂಡು ಹೋಗುವಂಥ ಆ ಕುದುರೆ, ಒಂದು ಕುದುರೆ ಎಷ್ಟು ಎಳೆಯುತ್ತಂದ್ರೆ 8,000 kg, 8,000 kg ಲೋಡ್ ಎಳ್ಕೊಂಡು ಹೋಗುತ್ತೆ. 2 ಕುದುರೆ ಸೇರಿದ್ರೆ ಎಷ್ಟು ಎಳಿಬೇಕು? ನಮ್ಮ ಇವ್ರು ಕೇಳೋಣ, ಬ್ರದರ್, 2 ಕುದುರೆ ಎಷ್ಟು ಎಳಿಬೇಕು? ಬಿಡ್ತಾರೆ ನೋಡಿ, ಲೆಕ್ಕಾಚಾರ ಮಾಡಿ ಹೇಳಿ. 1 8,000, 2 ಕುದುರೆ ಎಷ್ಟು ಎಳೆಯುತ್ತೆ? 2 ಸೇರಿದ್ರೆ 8,000. ಲೆಕ್ಕ ಹಾಕಿ ನೋಡ್ರ ಮತ್ತೆ. ಈಗ ಇನ್ನೊಬ್ರೆ ನಮ್ಮ ಇವರು ಅವ್ರ ಲೆಕ್ಕಾಚಾರ ಏನಂದ್ರೆ 16,000 ಕರೆಕ್ಟ್ ಅವ್ರು ಹೇಳಿದ್ದು. 1 ಕುದುರೆ 8,000, 2 ಕುದುರೆ ಸೇರಿದ್ರೆ 16,000 ಅಂತ ಅವ್ರು ಹೇಳ್ತಾ ಇದ್ದಾರೆ. ಆದ್ರೆ ಆ ಕುದುರೆಗಳು 2 ಎಷ್ಟು ಎಳೆಯುತ್ತಂದ್ರೆ 24,000 ಎಳೆಯುತ್ತಂತೆ. 24,000 ಟನ್, 24 ಟನ್ನ ಎಳೆಯುತ್ತೆ. ಅಷ್ಟು ಭಾರ ಎಳೆಯುತ್ತೆ. ಈಗ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ 2 ಕುದುರೆನೂ ಒಂದಕ್ಕೊಂದು ಚೆನ್ನಾಗಿ ಸ್ನೇಹವಾಗಿದ್ದು ಅರ್ಥ ಮಾಡಿಕೊಂಡಿದ್ದು ಆ ರೀತಿಯಾದಂಥ ಕುದುರೆ ಆಗಿದ್ರೆ, ಆ ರೀತಿಯಾದಂಥ ಕುದುರೆಗಳು ಎಷ್ಟು ಎಳೆಯುತ್ತೆ ಅಂತಂದ್ರೆ ಎಷ್ಟು ಎಳಿಬೋದು? 32,000 ಎಳೆಯುತ್ತೆ. ಅದೇ ಕುದುರೆಗಳೇ
ಎರಡು ಒಂದಕ್ಕೊಂದು ಅರ್ಥ ಮಾಡ್ಕೊಳ್ಳುವಂತ ಇಬ್ಬರಿಗೂ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತಲ್ಲ ಕುದುರೆ ಒಂದಕ್ಕೊಂದು ಓದ್ಕೊಂಡು ಹೋಗಿರುತ್ತೆ. ಆ ಕುದುರೆಗಳು ಎರಡು ಸರಿ 32,000 ಎಳೆಯುತ್ತೆ. ಇನ್ನೊಂದು ವಿಷಯ ಅವ್ರು ಹೇಳಿದ್ರು ಏನಪ್ಪ ಅಂತಂದ್ರೆ, ಈ ಎರಡು ಕುದುರೆ ಇದೆಯಲ್ಲ ಹುಟ್ಟಿದಾಗಿಂದಲೂ ಬೆಳೆಯಕ್ಕೆ ಶುರು ಮಾಡಿದಾಗಿಂದಲೂ ಇಬ್ಬರು ಎರಡು ಕುದುರೆಗಳು ಒಟ್ಟಿಗೆ ಬೆಳೆದಿದ್ದಾಗ 56,000 ಟನ್ ಎಳೆಯುತ್ತಂತೆ. 52,000 ಟನ್ ಅಷ್ಟು ಭಾರನ ತೂಕನ ಅಷ್ಟು ಲೋಡ್ ಎಳ್ಕೊಂಡು ಹೋಗುತ್ತೆ. ಆಗ ಅದರಲ್ಲಿ ಮುಖ್ಯವಾದ ಬೇರೆ ಯಾರು ಬಂದಿದ್ದಾರೆ ಬಂದಿದ್ದಾರೆ ಮಗ ನೋಡಿದಲ್ವ ಎಂಗೇಜ್ಮೆಂಟ್ ಒಳ್ಳೆ ಬಿರಿಯಾನಿ ಹಾಕಿದ್ರು ಅವಾಗ. ಹೌದಲ್ಲ ರೈಟ್. ದೇವರು ಅವರನ್ನ ಆಶೀರ್ವಾದ ಮಾಡಲಿ, ಕುಟುಂಬನ ಆಶೀರ್ವಾದ ಮಾಡಿ. ನಮ್ಮ ನಾಗರಾಜ್ ಅವ್ರ ಮನೆಯವ್ರು ಯಾರು ಬಂದಿದ್ದಾರೆ? ತಾಯಿ ತಂದೆ ಬಂದಿದ್ದ ನಿಮಗೆ ಹೌದಾ ಇಲ್ಲ? ನೀವು ಬರಬೇಕು, ಕೂತ್ಕೊಳ್ಳಿ. ನಾಗರಾಜ್ ಕಡೆ ಅವರು ಭಯ ಆಗಲಿಲ್ಲ, ಬ್ಯಾಂಕ್ ನೋಡಿದ್ರೆ ದೊಡ್ಡದಾಗಿದೆ, ತುಂಬ ಸಂತೋಷ. ಕೂತ್ಕೊಳ್ಳಿ. ಈ ಕಡೆ ಈಗ ನೋಡಿ ಮಕ್ಕಳ ತೀಟೆ ಮಾಡ್ತಾ ಇದ್ದಾರೆ, ತುಂಬ ಜಾಸ್ತಿ ತೀಟೆ ಮಾಡೋರ. ಈಗ ನನಗೆ ದುಃಖ. ಈ ಹುಡುಗ ಏನ್ ಮಾಡ್ದ, ಮನೆಗೆ ಕಳ್ಸ್ಕೊಂಡ್ರು. ಮನೆಗೆ ಕಳಿಸಿದಾಗ ಅವ್ರ ಅಮ್ಮ ಕೇಳಿದ್ರು, ಏನಂತ ಕೇಳಿದ್ರು, ಯಾಕೋ ಬಂದ್ಬಿಟ್ಟೆ, ಸ್ಕೂಲ್ಗೆ ಹೋಗಿಲ್ವನಯ್ಯ? ಸ್ಕೂಲ್ಗೆ ಹೋಗಿದ್ದೆ, ಮಿಸ್ಸು ಬೈದ್ರು ನನ್ನ, ಮನೆಗೆ ಹೋಗಂತ ಓಡಿಸ್ಬಿಟ್ರು. ಯಾಕೆ ಓಡಿಸ್ಬಿಟ್ರು? ಯಾಕೋ ಗೊತ್ತಿಲ್ಲ, ಓಡಿಸ್ಬಿಟ್ರು. ಆಮೇಲೆ ಇವ್ರು ಗೊತ್ತಾಯ್ತು ಅವ್ನು ತೀಟೆ ಕೆಲಸ ಮಾಡಿದಾನೆ, ಪಕ್ಕದಲ್ಲಿ ಯಾರಿಗೋ ಗೆಲ್ಬಿಟ್ಟಿದ್ದಾನೆ. ಆಯ್ತು ಬಾರ, ಯಾರು ನನ್ನ ಜೊತೆ ಬಾ, ನೀನು ನನ್ನ ಜೊತೆಗೆ ನಾನು ಕೆಲಸ ಮಾಡೋ ಜಾಗಕ್ಕೆ ಬಾ ಅಂತ ಕರ್ಕೊಂಡು ಹೋದ್ರು. ಕೆಲಸ ಮಾಡುವಂಥ ಜಾಗಕ್ಕೆ ಕರ್ಕೊಂಡು ಹೋದಾಗ ಅಲ್ಲಿ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ರಲ್ಲ, ಅಲ್ಲಿ ಇವ್ರನ್ನ ಕೂರಿಸಿದ್ರು. ಆ ಜಾಗದಲ್ಲಿ ಯಾರೋ ಒಬ್ರು ಒಂದು ಕೊಂಬೆ ತಗೊಂಡ್ರು, ಅದರಲ್ಲಿ ಜೇನಿತ್ತು. ಏನಿತ್ತು? ಜೇನು. ಆ ಜೇನ ತೆಗೆದು ಎಲ್ಲರೂ ಹಂಚ್ಕೊಂಡು ಇವ್ರಿಗೂ ಸ್ವಲ್ಪ ಕೊಟ್ಟರು. ಈ ಅಮ್ಮ ಏನ್ ಮಾಡಿದ್ರು, ಒಂದು ಬಟ್ಲಲ್ಲಿ ಹಾಕಿ ಚೆನ್ನಾಗಿ ಇಟ್ಟು ಬಟ್ಲಲ್ಲಿ ಹಾಕಿ ಅವ್ರ ಮಗನ ಕೈಲಿ ಕೊಟ್ಬಿಟ್ಟು ನೋಡ ತಗೊಂಡೋಗಿ ಮನೆಯಲ್ಲಿ ಜೋಪಾನವಾಗಿ ಇಟ್ಬಿಟ್ಟು ಬಾ ಅಂತ. ಒಂದೇ ಒಂದು ಕಂಡೀಷನ್ ಹಾಕಿದೆ. ಏನ್ ಕಂಡೀಷನು? ನಿನ್ನ ಕೈಯನ್ನ ಅದ್ರಲ್ಲಿ ಹಾಕಿ ಏನ್ ಮಾಡಬಾರ್ದು, ತಿನ್ನಬಾರ್ದು. ಒಂದೇ ಒಂದು ಕಂಡೀಷನ್ ಕೊಟ್ಟರು. ಇವ್ನು ಆಯ್ತಮ್ಮ ಅಂತ ಹೇಳ್ಬಿಟ್ಟು ಎತ್ಕೊಂಡು ಹೋಗ್ತಾ ಇದ್ದ. ಹೋಗೋವಾಗ ದಾರಿನಲ್ಲಿ ಏನಾಯ್ತೋ ಗೊತ್ತಿಲ್ಲದೆ ಅವನ ಬೆರಳು ಏನಾಯ್ತು, ಆ ಜೇನಲ್ಲಿ ಟಚ್ ಆಗ್ಬಿಡ್ತು. ಜೇನನ್ನ ಬಿಟ್ಬಿಟ್ಟ. ಈಗ ಏನ್ ಮಾಡ್ಬೇಕು? ನೀವೇನ್ ಮಾಡ್ತೀರಾ? ಏನಮ್ಮ ಮಾಡ್ತೀರಿ? ಹೇಳಿ, ಕರೆಕ್ಟಾಗಿ ಹೇಳಿದ್ದೀರಾ? ಏನಮ್ಮ? ಕೈ ಹಾಕಿ ಕೀಪ್ಬೇಕು ಅನಿಸ್ತದೆ ಅಂತ ಹೇಳಿದ್ರು. ಕರೆಕ್ಟ್ ಅವ್ರು ಹೇಳಿದ್ರು. ಆ ಹುಡುಗನು ಅದೇ ನೋಡ್ದ, ಅಯ್ಯೋ ಬಾಯಲ್ಲಿ ಅದನ್ನ ಟೇಸ್ಟ್ ಮಾಡ್ಬಿಟ್ಟ. ಈಗ ಮುಂದೆ ಹೋಗ್ತಾ ಇದ್ದಾನೆ. ಮೊದಲನೇ ಸರಿ ಅವನ ಕೈ ಹಾಕಿದಾಗ ಗೊತ್ತಿಲ್ಲದೆ ಹಾಕ್ಬಿಟ್ಟ. ಈಗ ಮನಸ್ಸು ಏನ್ ಹೇಳ್ತಾ ಇದೆ, ಕೈ ಅದರಲ್ಲಿ ಹಾಕುವ ಅಂತ ಹೇಳ್ತಾ ಇದೆ. ಈಗ ಎರಡನೇ ಸರಿ ಏನ್ ಮಾಡ್ದ, ಹೋಗ್ತಿದ್ದ, ಕೈ ಹಾಕ್ದ, ಎರಡನೇ ಸರಿ ಬಾಯಿಗೆ ಹಾಕ್ದ. ತುಂಬಾ ವಿಷಯ ಆಗಿತ್ತು. ಈ ಮೂರನೇ ಸರಿ ಏನಾಗ್ತಾ ಇದೆ, ತಿರ್ಗಾ ಕೈ ಹಾಕ್ದ, ಹಂಗೇ ತಿನ್ಕೊಂಡು ಹೋಗ್ತಾ ಇದ್ದಾನೆ. ಅಮ್ಮ ಏನ್ ಹೇಳಿದ್ರು, ಕೈ ಹಾಕೋಣ. ಆದ್ರೆ ಈಗ ಏನ್ ಮಾಡ್ತಾ ಇದ್ದಾನೆ, ಕೈ ಹಾಕಿ ತಿಂತಾನೇ ಹೋಗ್ತಾ ಇದ್ದಾನೆ. ದಾರಿನಲ್ಲಿ ಹೋಗೋವಾಗ ನೋಡ ಅಂಥವ್ರು ಯಾರೋ ಒಬ್ರು ಹಿಂದೆ ನೋಡ್ಕೊಂಡು ಹೋಗ್ತಾರೆ ಆ ಹುಡುಗನ್ನ. ಕೇಳಿದ್ರೆ, ಹುಡುಗ ಏನಾಯ ಮಾಡ್ತಾ ಇದ್ಯಾ? ಆಗ ಹುಡುಗ ಹೇಳ್ದ, ಅಣ್ಣ ನಾನು ನಮ್ಮಮ್ಮ ಜೇಲ್ ಕೊಟ್ರು, ಮನೆಗೆ ತಗೊಳಕ್ ಇಟ್ಬಿಟ್ಟು ತಗೊಳಕ್ತಾ ಇದ್ದೀನಿ. ಅವ್ರಿಗೆ ಯಾವ ರೀತಿಯಾಗಿ ಇರ್ಬೇಕು ಅಂತ ನೀವು ಆಸೆ ಪಡ್ತೀವಿ, ಆ ರೀತಿಯಾಗಿ ದೇವರು ಅವ್ರು ಹೆಚ್ಚಾಗಿ ಆಶೀರ್ವಾದ ಮಾಡಿ ಒಳ್ಳೆ ಆರೋಗ್ಯವಾದ ಮಕ್ಕಳು ಕೊಡ್ರಿ, ಒಳ್ಳೆ ಬದುಕುಗಳು. ಅದನ್ನ ನೀವೇನು ಅನ್ಸುತ್ತೋ ಅದನ್ನ ಬಾಯಾಗಿ ಹೇಳಿ ಅದರಂತೆ ಅವರನ್ನು ಆಶೀರ್ವಾದ ಮಾಡಿ. ಪವಿತ್ರವಾದ ದೇವರೇ, ಸ್ತೋತ್ರ ಸ್ವಾಮಿ, ಒಳ್ಳೆ ದಿವಸಕ್ಕಾಗಿ ಸ್ತೋತ್ರ. ಈ ಸಾಯಂಕಾಲ ವೇಳೆಯಲ್ಲಿ ಈ ಮದುವೆ
ಅದ್ಭುತವಾಗಿ ನಡೆಸ್ಕೊಟ್ಟಿದ್ದೀರಿ, ಸುಂದರವಾಗಿ ನಡೆಸ್ಕೊಟ್ಟಿದ್ದೀರಿ. ನಮ್ಮ ನಾಗರಾಜ ಶ್ರೀನಾಥ್ ಮದುವೆನ ಆಶೀರ್ವಾದ ನಡೆಸ್ಕೊಟ್ಟಿರ್ತಾರೆ. ಹೇಳ್ತಾನೆ ಇಬ್ಬರು ಆಶಿ ಒಬ್ಬರನ್ನ ಒಬ್ರು ಬಿಡದೇ ಇರೋ ತರ ಇವರಿಬ್ಬರು ಚೆನ್ನಾಗಿ ಒಬ್ಬರನ್ನೊಬ್ರು ಪ್ರೀತಿ ಮಾಡುವಂತೆ ಸಹಾಯ ಮಾಡಮ್ಮ. ದೇವ ಸಮಾಧಾನ, ದೇವ ಸಮ್ಮುಖ ಪ್ರಸನ್ನತೆ ಅವ್ರ ಜೊತೆ ಇರಲಿ. ಎಲ್ಲರೆಲ್ಲ ಹೋಗ್ತಾರೋ ನಿಮ್ಮ ವ್ಯಕ್ತಿತ್ವದಲ್ಲಿ ಮರೆ ಮಾತು. ಅವ್ರ ಕುಟುಂಬದವರು, ಇವ್ರ ಕುಟುಂಬದವರು, ಎರಡು ಕುಟುಂಬದವರು ಸಮಾಧಾನ ಬರಬೇಕು. ಅವರ ಎಲ್ಲೆಗಳಲ್ಲಿ ಸಮಾಧಾನ ಇರಲಿ ಸ್ವಾಮಿ, ಶಾಂತಿ ಇರಲಿ, ನೆಮ್ಮದಿ ಇರಲಿ. ಈ ಮದುವೆಯಿಂದ ಒಂದು ಒಳ್ಳೆ ಕಾರ್ಯ ನಡೀಲಿ. ಈ ಮದುವೆಯಿಂದ ಇವರ ಕುಟುಂಬಗಳು ಒಬ್ಬರಿಗೊಬ್ಬರು ಪ್ರೀತಿಸಲಿ. ವಿಶೇಷ ಕೃಪೆ, ವಿಶೇಷ ಆಶೀರ್ವಾದ ಬರಲಿ. ಒಳ್ಳೆ ಆಶೀರ್ವಾದಗಳು ಇವ್ರ ಮೇಲೆ ಬರಲಿ ಅಂತ ಯಾರೆಲ್ಲ ಪ್ರಾರ್ಥನೆ ಮಾಡಿದರೋ ಆ ಪ್ರಾರ್ಥನೆಯಂತೆ ಇವರಿಗೆ ಆಶೀರ್ವಾದ ಬರಲಿ ಸ್ವಾಮಿ. ನಿಮಗೆ ಮಹಿಮೆ ಸಲ್ಲಿಸ್ತಾ ಇದ್ದೀವಿ. ಇನ್ನು ಮುಂದಿನ ಕಾರ್ಯಕ್ರಮ ನೀವು ನಡೆಸ್ಕೊಡಿ ಸ್ವಾಮಿ. ಯೇಸು ನಾಮದಲ್ಲಿ ಬೇಡ್ತೀವಿ ತಂದೆ. ಇಲ್ಲ ಕೈ ಬಿಡಬಾರ್ದು, ಕೈ ಬಿಡ್ಕೊಂಡಿದ್ದಾರೆ. ಅವ್ರು ಬಿಟ್ಟರು ನೀವು ಬಿಡೋಂಗಿಲ್ಲ, ನೀವು ಬಿಟ್ರು ಅವ್ರು ಬಿಡೋಂಗಿಲ್ಲ. ಕೈ ಇಟ್ಕೊಂಡೆ ಹೋಗಿ ದೇವರು ನಿಮ್ಮನ್ನು ಆಶೀರ್ವಾದ ಮಾಡಿ. ಅವರಿಬ್ಬರು ಇದೊಂದು ಹಾಡನ್ನು ಹಾಡುವಾಗ ಅಲ್ಲಿ ಹೋಗಿ ಸೈನ್ ಮಾಡಬೇಕಾಗಿದೆ. ಮ್ಯಾರೇಜ್ ರಿಜಿಸ್ಟರಲ್ಲಿ ಸೈನ್ ಮಾಡ್ತಾರೆ. ಸೈನ್ ಮಾಡಿ ಬರುವಾಗ ಮಾಡಿ ಬರುವಾಗ ನಾವು ಹಾಡನ್ನು ಹಾಡೋಣ. ಸಾಧ್ಯವಾಗಿದೆ. ನೀವು ಅವರನ್ನು ಆಶೀರ್ವದಿಸು, ಅಭಿವೃದ್ಧಿಪಡಿಸು ಕರ್ತನೆ. ಯೇಸುವೆ, ಹೋಗುವಂತ ಎಲ್ಲ ಸ್ಥಳದಲ್ಲಿ ಎಲ್ಲ ಕಾಲಕ್ಕೂ ನೀನು ಮುಂದಿದ್ದು ನೀನು ಅವರನ್ನು ಆಶೀರ್ವದಿಸು. ನನ್ನಂತ ಎಲ್ಲ 2 ಕುಟುಂಬದವರನ್ನು, ಸಭೆಗಳನ್ನು, ಬೋಧಕರನ್ನು, ಅವರ ಕುಟುಂಬಗಳನ್ನೆಲ್ಲ ನಿಮ್ಮ ಕರದಲ್ಲಿ ಸಮರ್ಪಣೆ ಮಾಡ್ತಾರೆ. ಒಬ್ಬೊಬ್ಬರ ಮೇಲೆ ನಿನ್ನ ಗಾಯಗಳ ಹಸ್ತಗಳನ್ನು ಬರಲಿ, ನಿಮ್ಮ ರಕ್ತವನ್ನು ಹಚ್ಚುತ್ತೇನೆ. ನನ್ನಲ್ಲಿರುವ ರಿಸೆಪ್ಷನ್ ಅನ್ನು ಸಹ ನೀನು ಆಶೀರ್ವದಿಸು. ಎಲ್ಲ
ಕೃಪೆಗಳ ಅಡಿಗಳನ್ನು ತೆಗೆದುಕೊಂಡು ಆಮೆನ್.